ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದು ನನ್ನ 300ನೇ ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದು 300ನೇದು, 219 ಮನೆಯವರೆಗೆ ಆಯ್ತು. ಇದು 300ನೇದು. ನನಗೊಮ್ಮೊಮ್ಮೆ ಸ್ವಲ್ಪ ಬೇಜಾರಾಗ್ತದ, ಬಾಧೆ ಅಲ್ಲ. ಯಾರು ಲೈಕ್ ಮಾಡೋದಿಲ್ಲ, ಯಾರು ಶೇರ್ ಮಾಡೋದಿಲ್ಲ, ಯಾರು ಫೋನ್ ಮಾಡೋದಿಲ್ಲ, ಯಾರು ಬಹಳ ಚಲೋ ಅದಂತ ಹೇಳೋದಿಲ್ಲಲ್ಲಪ್ಪ. ಬಹಳ ಕಡಿಮೆ ಜನರು ಹೇಳ್ತಾರೆ, ಇಲ್ಲ ಅಂತ ಅಲ್ಲ, ಪೂರ್ತಿ ಹೇಳ್ತಾರೆ. ಬಹಳ ಕಡಿಮೆ, ಎಷ್ಟು ಅಪೇಕ್ಷೆ ಇತ್ತೋ ಅಷ್ಟು ಹೇಳೋದಿಲ್ಲ. ಅಷ್ಟು ನನ್ನ ಉದ್ದೇಶ. ಇದು ನೀವು ಇನ್ನೊಬ್ಬರಿಗೆ ಲೈಕ್ ಮಾಡಿದ್ರೆ, ಇದನ್ನು ಬಹಳ ಚೆನ್ನಾಗಿದೆ ನೋಡ್ರಿ ಅಂತ ಹೇಳಿದ್ರೆ ಹೆಚ್ಚು ಜನರು ನೋಡ್ತಾರ. ಈ ಒಳ್ಳೆ ವಿಚಾರಗಳು ಜನರಿಗೆ ಹೆಚ್ಚೆಚ್ಚು ಮುಟ್ಟಬೇಕೆಂಬುದು ಏಕೈಕ ಉದ್ದೇಶ ಅಷ್ಟೇ ಹೊರತು ಬೇರೆ ಅನ್ಯತಾ ಏನೂ ಇಲ್ಲ. ದಯಮಾಡಿ ಅನ್ಯತಾ ಭಾವಿಸಬೇಡಿ. ಈಗ ವಿಷಯಕ್ಕೆ ಬಂದ್ರ, ಸಿಂಗಾಪುರ್ನಲ್ಲಿ ಒಬ್ಬ ವ್ಯಕ್ತಿ ಇರ್ತಿದ್ದ, ತನ್ನ ಕುಟುಂಬದ ಜೊತೆಗಿದ್ದ. ಭವ್ಯ ಒಂದು ಮನೆ ಕಟ್ಟಿದ್ದ, ವಿಲ್ಲಾ. ಭಾರತದಿಂದ ತನ್ನ ಬಂಧು ಬಳಗ ಎಲ್ಲರಿಗೆ ಕರ್ಕೊಂಡು ಬಂದು ಮನೆಯಲ್ಲಿ ಆತಿಥ್ಯ ಮಾಡಿ ಅವ್ದು ಗೃಹವಾಸ್ತು ಅದೆಲ್ಲ ಮಾಡಿದ. ಹೆಂಡರು, ಮಕ್ಕಳು, ತಾಯಿ, ತಂದೆ ಎಲ್ಲರೂ ಇದ್ರು. ಪಾಪ ಮನೆ ಕುಟುಂಬ ಒಳ್ಳೆ ಕುಟುಂಬ, ಬಹಳ ಆನಂದವಾಗಿರ್ತಿದ್ರು. ಆ ಬಂದಂತ ಜನರಲ್ಲಿ ಒಬ್ಬ ಮಿತ್ರ ಹೇಳ್ದ, ಮಿತ್ರ ನಿನ್ನ ಮನೆ ಬಹಳ ಸುಂದರದ, ನನಗೆ ನೋಡಿ ಬಹಳ ಆನಂದ ಆಯ್ತು. ಎಂಥ ವಾತಾವರಣದಲ್ಲಿದೆ ಮನೆ, ಸಿಂಗಾಪುರದಲ್ಲಿ ಬಹಳ ಇದ್ದದ. ಕೇವಲ ನನ್ನ ಒಂದು ಅಡ್ವೈಸ್, ಇದನ್ನು ಒಮ್ಮೆ ವಾಸ್ತು ಪಂಡಿತರಿಗೆ ತೋರಿಸು, ಇದು ವಾಸ್ತು ಸರಿಯಾಗಿದೆ ಇಲ್ಲ ಅಂತ ಹೇಳಿ. ಭಾರತದಲ್ಲಿ ನಂಗೆ ತಿಳಿದಂತ ಒಬ್ಬ ಒಳ್ಳೆ ವಾಸ್ತು ಪಂಡಿತರಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ ಅಂತ ಹೇಳಿ ಅವ್ರ ನಂಬರ್ ಕೊಟ್ಟ. ಅವ್ರ ಫೋನ್ನಲ್ಲಿ ಮಾತಾಡಿದ್ರು, ಫಲಾನ ಡೇಟಿಗೆ ಬರ್ರಿ ಅಂತ ಹೇಳಿದ್ರು, ಬರ್ತೀವಿ ಅಂತ ಹೇಳಿದ್ರು, ಟಿಕೆಟ್ ಮಾಡಿದ್ರು, ಬಂದ್ರು. ಈತ ಏರ್ಪೋರ್ಟಿಗೆ ಕರೀಲಿಕ್ಕೆ ಹೋಗಿದ್ದ ಯಜಮಾನ, ಸಿಂಗಾಪುರದತ್ತ ಮನೆ ತೋರಿಸ್ಬೇಕು. ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಬ್ಯಾಗನ್ನು ಹಿಡ್ಕೊಂಡು ಬಂದು ಕಾರ್ನಲ್ಲಿ ಕೂಡಿಸಿದ. ಮಾತಾಡ್ತಾ ಬಂದ್ರು. ಬಹಳ ನಿಧಾನವಾಗಿ ನಡೆಸ್ತಿದ್ದ ಕಾರು. ಪಕ್ಕದಿಂದ ಎಲ್ಲರೂ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಕೇಳಿದ್ರು ಪಂಡಿತರು, ಯಾಕೆ ಎಲ್ಲರಿಗೂ ಬಿಟ್ಟು ಬಿಡ್ತಾ ಇದ್ದಲ್ಲಿ, ನೀನು ಹೋಗ್ತಾ ಇಲ್ಲಲ್ಲ ಅಂದ್ರೆ, ಏನೋ ಅರ್ಜೆಂಟ್ ಇರ್ಬೋದು ಪಾಪ, ನಂದೇನು ಅರ್ಜೆಂಟ್ ಇಲ್ಲ, ಸುಮ್ಮನೆ ಮನೆಗೆ ಹೋಗೋದು ಅಷ್ಟೇ ಅಂತ ಹೇಳಿದ. ಸರಿ ಅಂತ ಹೇಳಿದ್ರು. ಒಂದ್ ಕಡೆ ಸಡನ್ ಕಾರ್ ಬ್ರೇಕ್ ಹಾಕಿದ. ನೋಡಿದ್ರೆ ಒಬ್ಬ ಹುಡುಗ ದಾಟ್ತಿದ್ದ, ಇನ್ನೊಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಹೋಗ್ತಿತ್ತು. ಆ ಹುಡುಗ ಹೋದ, ನಡೀರಿ ಅಂದ್ರ, ಇಲ್ಲ ಇನ್ನೊಂದ್ ಸ್ವಲ್ಪ ನಿಂದ್ರೋಣ ಅಂದ. ಇನ್ನೂ ಒಂದ್ ಸೆಕೆಂಡ್ ನಿಂತ್ರು, ಇನ್ನೊಬ್ಬ ಹುಡುಗ ಬಂದ ಓಡ್ಕೋತು. ನಿಮ್ಗೆ ಹೆಂಗಂದ್ರೆ, ಒಬ್ಬ ಹುಡುಗ ಬಂದಾಗ ಇನ್ನೊಬ್ಬ ಹುಡುಗ ಬರ್ತಾನೆ ಸರ್ ಅವ್ರಿಂದ, ಅದಕ್ಕಂತ ಹೇಳಿ ನಾನು ಎಕ್ದಮ್ ಸಡನ್ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಆ ಹುಡುಗನ ಮೇಲೆ ಹೋಗ್ತಿತ್ತು ಗಾಡಿ. ಓಹೋ ಕರೆಕ್ಟ್ ಅದ, ಎಷ್ಟು ಈತ ಮುಂದೆ ಆಲೋಚನೆ ಮಾಡಿದ್ದಾನ ಅನ್ಕೊಂಡ ಪಾಪತ. ಮನೆಗೆ ಹೋದ್ರು. ಕಾರ್ ಟರ್ನಿಂಗ್ ಮೇಲೆ ಹಾರ್ನ್ ಹೊಡೆದ, ಯಾರಿಗೂ ಇದಾಗಬಾರ್ದಂತಂದು ನಿಧಾನವಾಗಿ ಹೋಗಿ ಮನೆ ಮುಂದೆ ನಿಂತ. ಗೇಟ್ ಅಲ್ಲಿ ಒಳಗೆ ಹೋಗ್ಬೇಕು ಇಬ್ರು. ನೋಡ್ರಿ, ಪಕ್ಷಿಗಳು ಹಾರ್ತಾ ಇವೆ ಮನೆಯಲ್ಲಿ ಅಂತಂದ. ಹೌದು, ಪಕ್ಷಿಗಳು, ಜಗ್ಗೆ ಪಕ್ಷಿಗಳು ಹಾರ್ತಾ ಇವೆ. ಒಂದು ನಿಮಿಷ ಪಂಡಿತ್ರೆ, ಒಂದ್ 2 ನಿಮಿಷ ನಿಲ್ರಿ ಅಂದ. ಏನು ಎದಕ್ಕಂದ್ರೆ, ಇಲ್ಲ ಈ ಪಕ್ಷಿಗಳು ಯಾಕೆ ಹಾರ್ತಾ ಇವೆ ಅಂದ್ರೆ, ನನ್ನ ಮನೆಯಲ್ಲಿ ಒಂದು ಮಾವಿನ ಹಣ್ಣಿನ ಗಿಡ ಇದೆ, ಜಗ್ಗೆ ಮಾವಿನ ಹಣ್ಣು ಆಗ್ಯಾವ. ಈ ಪಕ್ಕದ ಗಲ್ಲಿ ಹುಡುಗರು ಅವರು ಇವರು ಏರಿ ಗಿಡ ಏರಿ ಹಣ್ಣು ಹರಿತಿರ್ತಾವ. ನಾವು ಸಡನ್ ಹೋದೇವಂದ್ರೆ ಅವ್ರು ಗಾಬರಿ ಬಿದ್ದು ಹೆಗಿರಿದ್ರಪ್ಪ ಅಂದ್ರೆ ಕೈ ಕಾಲು ಮುರಿತಾವ. ಅದಕ್ಕೆ ಇಳಿಲಿ, ಒಂದ್ 5 ನಿಮಿಷ ಆಗೋಣ ಹೋಗೋಣ ಅಂತಂದ್ರೆ ಒಂದ್ 5 ನಿಮಿಷ ವೇಟ್ ಮಾಡಿದ್ರು. ಎಲ್ಲ ಹುಡುಗರು ಹಣ್ಣು ತಗೊಂಡು ಇಳಿದ್ರು. ಈತನು ಬಾಗಿಲು ತೆಗೆದು ಒಳಗೆ ಹೋದಾಗ ಗೇಟ್ ನಲ್ಲಿ ಹೊರಗೆ ಬರ್ತಿದ್ರಂತ. ತಲೆ ಮೇಲೆ ಕೈ ಆಡಿಸಿದ. ಸರಿ ಅಂದ್ರು. ಪಾಪ ಹೋದ್ರು. ಇತಗನಿಸಿ ಎಷ್ಟು ವಿಶಾಲ ಹೃದಯ ಅದ. ಆ ಹುಡುಗರು ಬೀಳಬಾರ್ದು ಎಂಬುದು ಸಹಿತ ಎಚ್ಚರಿಕೆ. ಕಾರ್ ಆಕ್ಸಿಡೆಂಟ್ ಆಗಬಾರ್ದು, ಯಾವ್ದು ಹುಡುಗರಿಗೆ ತ್ರಾಸ ಆಗಬಾರ್ದು ಅಂತ ಎಚ್ಚರಿಕೆ. ನನ್ಕಿನ ಅರ್ಜೆಂಟ್ ಇದ್ದವ್ರು ಹೋಗ್ಲಿ ಮುಂದಕ್ಕೆ ಅಂತ ಹೇಳಿ ಸಮಾಧಾನ. ಎಲ್ಲ ಗುಣಗಳೈತನಲ್ಲಿ, ಒಳ್ಳೆ ಗುಣಗಳವ ಅಂತ ಹೇಳಿ ಆ ಪಂಡಿತರು ಅಬ್ಸರ್ವ್ ಮಾಡ್ತಾ ಇದ್ರು. ಅದ್ ನಂತರ ಪಂಡಿತರಿಗೆ ಊಟಕ್ಕೆ ಅದನ್ನ ಮಾಡಿಸಿದ. ಮನೆಯಲ್ಲಿ ಒಂದು ನಾಯಿ ಸಾಕಿದ್ದ. ಆ ನಾಯಿಗೆ ಮೊದಲು ಆಹಾರ ಕೊಟ್ಟ. ಒಂದು ಆಕಳು ಕೂಡ ಇತ್ತು ಮನೆಯಲ್ಲಿ. ಆಕಳಿಗೆ ಒಂದ್ ಸ್ವಲ್ಪ ರೊಟ್ಟಿ, ಆಹಾರ, ಬೆಲ್ಲ ಏನ್ ಕೊಡೋದು ಕೊಟ್ಟ. ಅತಿಥಿಗಳು ಯಾರಾದ್ರೂ ಬಂದಾರತ್ ನೋಡಿದ್ರೆ, ಯಾವ್ದೋ ಒಬ್ಬರು ಭಿಕ್ಷುಕಿದ್ದ, ಅವನಿಗೆ ಒಂದ್ ಸ್ವಲ್ಪ ಹೋಗಿ ಹಾಕಿದ. ನಂತರ ತಾನು ಊಟ ಮಾಡಿದ. ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು. ಸಾಯಂಕಾಲ ತಾಯಿ ತಂದೆ ಇಬ್ರು ವೃದ್ಧರು ಮನೆಯಲ್ಲಿ ಮಲಗಿದ್ದಾರ. ಅವ್ರಿಗೆ ಔಷಧ, ಉಪಚಾರ, ಮಧ್ಯಾಹ್ನ ಚಹಾ ಕಾಫಿ ಕೊಡೋದು, ಅವ್ರ ಜೊತೆಗೆ ಒಂದ್ ಸ್ವಲ್ಪ ಕೂತ್ ನಗುನಗುತ್ತಾ ಮಾತಾಡೋದು. ಪರಿಚಯ ಮಾಡಿಸಿದ, ಇವ್ರು ನಮ್ಮ ತಂದೆ ಹೀಗೆ ರಿಟೈರ್ಡ್ ಆಗಿದ್ದಾರ, ಇವ್ರು ನಮ್ಮ ತಾಯಿ ಅನಾರೋಗ್ಯವಾಗಿದ್ದಾಳ, ಅಕ್ಕಿಗೆಲ್ಲ ಉಪಚಾರ ನಾನೇ ಮಾಡ್ತೀನಿ ಅಂತ ಹೇಳ್ದ. ಎಲ್ಲ ನೋಡಿದ. ಅಷ್ಟು ಗಂಡ ಹೆಂಡತಿ ಮಕ್ಕಳು ಬಹಳ ನಗುನಗುತ್ತಾ ಮಾತಾಡ್ತಕ್ಕಂಥ ಗೋಕುಲ್ ಇದ್ದಂಗೆ ಮನೆ ಇತ್ತು. ಬಹಳ ವಾತಾವರಣನೆಲ್ಲ ಅಬ್ಸರ್ವ್ ಮಾಡಿದ್ರು. ನಾಳೆ ನೋಡ್ತೀನಿ ವಾಸ್ತು ಅಂತ ಹೇಳಿದ್ರು ಇವರು. ರಾತ್ರಿ ಮಲ್ಕೊಂಡ್ರು. ಮರುದಿವ್ಸ ಮುಂಜಾನೆ ಎದ್ಮೇಲೆ ಸ್ನಾನ ಅದೆಲ್ಲ ಮುಗೀತು. ಅವಾಗ ಕೇಳ್ದೆ ಯಜಮಾನ, ಗುರುಗಳೇ ವಾಸ್ತು ನೋಡ್ರಿ ಇವತ್ತ. ಅವಶ್ಯಕತೆ ಇಲ್ಲಪ್ಪ. ಎದಕ್ ಗುರುಗಳೇ? ಇಂಥ ನಂದ ಗೋಕಲ್ ಇದ್ದಂಗ ಮನೆ ಇದೆ, ತಾಯಿ ತಂದಿ ಸೇವಾ ಮಾಡ್ತಿದ್ದಿ, ಆಕಳಿಗೆ ಆಹಾರ ಕೊಡ್ತಿದ್ದಿ, ಚಾಂಡಾಲ ನಾಯಿಗೆ ಸಹಿತ ಅನ್ನ ಕೊಡ್ತಿದ್ದಿ, ಯಾರು ಗಿಡದ ಮೇಲೆ ಬೀಳಬಾರ್ದೆಂಬ ಸಮಾಜ ಚಿಂತನೆ ಅದ. ಕಾರ್ ನಡೆಸುವಾಗ ನಾನು ನೋಡಿದೆ. ಎಲ್ಲ ದೈವಿ ಗುಣಗಳು, ಇಷ್ಟೆಲ್ಲ ಸಂಪತ್ತು, ಇಷ್ಟೆಲ್ಲ ಮನುಷ್ಯನಲ್ಲಿ ಇದ್ದಾಗ ಎಕ್ಸ್ಟ್ರಾ ಏನಾದ್ರೂ ದೋಷಗಳು ಏನೂ ಮಾಡೋದಿಲ್ಲ. ಯಾವ ಚಾಂಡಾಲ ಪ್ರವೃತ್ತಿದ್ದು ಎಲ್ಲಿಂದೋ ಬಳಕೆಯಿಂದ ಗಳಿಕೆಯಿಂದ ಬಂದಂತ ಹಣ ಅವು ಇದ್ರ ಜಾಸ್ತಿ ತಲೆ ಕೆಡಿಸ್ಕೋಬೇಕು. ನಿನಗೆ ಯಾವ ವಾಸ್ತು ದೋಷ ಹತ್ತೋದಿಲ್ಲ. ನೀನ್ ಪರಿಪೂರ್ಣವಾದಂತಹ ಒಂದು ಆಲೋಚನೆ ತುಂಬಿದ ಮನುಷ್ಯ ಇದ್ದಿ. ಕಾರಣ ವಾಸ್ತು ನೋಡೋದ ಅವಶ್ಯಕತೆ ಇಲ್ಲ.
ನಾವು ಮನೆ ಮುಂದೆ ಧರ್ಮಂಚರ ಸತ್ಯಂಬದ ಅಂತ ಬರಿತೀವಿ. ಧರ್ಮವಾಗಿ ನಡೀರಿ, ಸತ್ಯವನ್ನು ಮಾತಾಡ್ರಿ. ಆ ಎಲ್ಲ ಗುಣಗಳ ನಿನ್ನ ಹತ್ರ ಆಲ್ರೆಡಿ ಇವೆ. ತಾಯಿ ತಂದೆ ಸೇವಾ ಮಾಡ್ತಿದ್ದಿ, ಅತಿಥಿ ಸತ್ಕಾರ ಮಾಡ್ತಿದ್ದಿ, ಚಾಂಡಾಲ್ ನಾಯಿಗೆ ಅನ್ನ ಕೊಡ್ತಿದ್ದಿ, ಆ ಹುಡುಗರು ಬೀಳ್ಬಾರ್ದಂಬದ್ ನೋಡ್ತಿದ್ದಿ, ಸಮಾಜ ಚಿಂತನೆ ಅದ, ಮನಿ ಚಿಂತನೆ ಅದ, ಗಂಡ ಹೆಂಡತಿ ಮಿತ್ರರಿದ್ದಂಗಿದ್ದೀರಿ, ನಗುನಗ್ತಾ ಮಾತಾಡ್ತಾ ಇದ್ದೀರಿ. ಈ ಎಲ್ಲ ಸಂಪತ್ತು ಎಲ್ಲ ಗುಣಗಳು ಇದ್ದಲ್ಲಿ ವಾಸ್ತು ಏನೋ ಮಾಡೋದಿಲ್ಲ, ನೀ ಅಂಜದ ಅವಶ್ಯಕತೆ ಇಲ್ಲ ಅಂತೇಳಿ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು. 60 ವರ್ಷ ದಾಟಿದ ನಂತರ ದೇವಸ್ಥಾನಗಳಿಗೆ ಮುದುಕರು ಹೋಗೋದ ಅವಶ್ಯಕತೆ ಇಲ್ಲ. 18 ವರ್ಷದಕ್ಕಿಂತ ಹೆಚ್ಚಾದ ಯುವಕರು ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಈ ಗುಣಗಳು ಬೆಳಿಬೇಕು. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಡ ಅಂದ್ರು ವಿವೇಕಾನಂದ್ರ ಅಂದ್ರೆ ಆ ಸ್ಥಿತಿಗೆ ಹೋಗ್ಬಿಡ್ಬೇಕು ನೀವು. ಎಲ್ಲಾ ಕಡೆ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ, ಎಲ್ಲ ಕಡೆ ಭಗವತ್ ಸ್ವರೂಪ ಕಾಣಿಸ್ಬೇಕು. ಆ ಸ್ಥಿತಿಗೆ ನೀವು 60 ವರ್ಷದ ನಂತರ ನೀವು ದಾಟಿದ ನಂತರ ನೀವು ಮುಟ್ಟಬೇಕು ಎಂಬುದೇ ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆ ಆಗಿತ್ತು. ಕಾರಣ ನಾವು ಕೂಡ ನೋಡ್ರಿ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ವಿಶೇಷ 2 ಗುಣಗಳ ಭಗವಂತ ಕೊಟ್ಟಿದ್ದಾನೆ. ಒಂದು ನಗದು, ಒಂದು ಮಾತಾಡೋದು. ದುರ್ಭಾಗ್ಯವಾಗಿ ಎಲ್ಲ ಕಡೆ ಎಲ್ಲ ಕುಟುಂಬಗಳೊಳಗೆ 99% ಮಾತುಗಳು ಕಮ್ಮಿ, ನಗದು ಕಮ್ಮಿ. ಸ್ವಲ್ಪ ಏನಾದ್ರೂ ಮಾತು ಬಿಟ್ಟು ಬಿಡ್ತಾರೆ. ಸಾಯವರಿಗೆ ಮಾತಾಡೋದಿಲ್ಲ. ಅವ ಸತ್ರು ನಾ ಹೋಗೋದಿಲ್ಲ, ಅವನ ಶ್ರಾದ್ದಕ್ಕೆ ಸಹಿತ ನಾನು ಹೋಗೋದಿಲ್ಲ ಅಂಬಷ್ಟರ ಮಟ್ಟಿಗೆ ಯಾವುದೋ ಸಣ್ಣ ಕ್ಷುಲ್ಲಕ ಕಾರಣಕ್ಕವಾಗಿ ಮಾತುಗಳನ್ನು ಬಿಟ್ಟು ಜೀವನ ಪರ್ಯಂತರ ಮಾತುಗಳನ್ನು ಬಿಡ್ತಾರ. ಇಂಥ ಒಂದು ವಿಚಿತ್ರವಾದಂತ ಜನರು ಸಮಾಜದಲ್ಲಿ ತಯಾರಾಗ್ತಾ ಇದ್ದಾರೆ. ಇವ್ರು ದೇವರ ಪೂಜೆಗಳು ಮಾಡಿದ್ರು ಆ ದೇವರು ಹೇಗೆ ಸ್ವೀಕಾರ ಮಾಡ್ತಾನೋ ನನಗಂತೂ ಅರ್ಥ ಆಗೋದಿಲ್ಲ. ಎಲ್ಲ ಪ್ರಾಣಿಗಳು ನೀವು ನೋಡ್ರಿ, ಎಮ್ಮೆಗಳು ಎಲ್ಲ ಒಂದೇ ಆತ್ಮೀಯವಾಗಿರ್ತಾವ, ಆಕಳುಗಳು ಎಲ್ಲ ಒಂದು ಕಡೆ ಆತ್ಮೀಯವಾಗಿರ್ತಾವ, ಹುಲಿಗಳು ಎಲ್ಲ ಒಂದು ಕಡೆ ಆತ್ಮೀಯವಾಗಿರ್ತಾವ, ಸಿಂಹಗಳು ಎಲ್ಲ ಒಂದು ಕಡೆ ಆತ್ಮೀಯವಾಗಿರ್ತಾವ, ಕಾಗಿ ಎಲ್ಲ ಒಂದು ಕಡೆ ಆತ್ಮೀಯವಾಗಿರ್ತಾವ, ಗುಬ್ಬಿ ಎಲ್ಲ ಒಂದು ಕಡೆ ಇರ್ತಾವ. ಅಂದ್ರೆ ಸ್ವಜಾತಿ ಏನೇನವ ಅವು ಎಲ್ಲ ಕಲ್ತು ಆತ್ಮೀಯವಾಗಿ ಬಾಳ್ತಕ್ಕಂಥ ಪ್ರವೃತ್ತಿಯಲ್ಲಿರ್ತಾವ. ಕೇವಲ ಮನುಷ್ಯ ನಾಯಿ ಸ್ವಜಾತಿಯಲ್ಲಿ ಜಗಳ. ಮನುಷ್ಯರು ಕಲಿದಿಲ್ಲ, ಗುರ್ರ ಅಂತಾರ. ನಾಯಿಗಳು ನಾಯಿ ಕಲಿದಿಲ್ಲ, ಇನ್ನೊಂದೋಡಿ ನಾಯಿ ಅಲ್ಲಿ ಬಂದ್ರೆ ಗುರ್ರ ಅಂತ ಜಗಳ. ಸ್ವಜಾತಿ ತಮ್ಮದೇ ಜಾತಿಯ ನಾಯಿ ಅದು ಸಂತೋಷ ಪಡ್ಬೇಕು, ಆದ್ರೆ ಬಿಡೋದಿಲ್ಲ. ಕಾಗಿ ಬಂದು ಅಗಳ ಸಿಕ್ಕರಿ ಎಲ್ಲರಿಗೂ ಕರಿತದ, ಬರ್ರಿ ಊಟ ಮಾಡೋಣ ಅಂತೇಳಿ. ಅದ್ರ ನಾಯಿ ಜಗಳ ಆಡ್ತಾರೆ. ಮನುಷ್ಯಗಳು ಗುರ್ರ ಅಂತಾರೆ, ಇನ್ನೊಬ್ಬ ಮನುಷ್ಯ ನೋಡಿದ್ರು ಗುರ್ರ ಅಂತಾನೆ ಜಗಳ ಆಡ್ತಿರ್ತಾರೆ. ಈ ಪ್ರವೃತ್ತಿ ಹೋಗಿ ದೈವಿ ಗುಣಗಳು ಬಂದಾಗ ವಾಸ್ತು ದೇವಸ್ಥಾನಗಳಿಗೆ ಹೋಗೋದ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ವೃದ್ಧ ತಾಯಿ ತಂದೆ ಸೇವಾ ಮಾಡಿದವರು ದೇವಸ್ಥಾನಕ್ಕೆ ಹೋಗೋದೇ ಅವಶ್ಯಕತೆ ಇಲ್ಲ. ತಿರುಪತಿ ಬೇಡ, ಕಾಶಿ ಬೇಡ, ಮಥುರಾ ಬೇಡ, ಚಾರೋಧಾಮ್ ಬೇಡ, ಗಯಾ ಬೇಡ, ಏನು ಬೇಡ. ಎಲ್ಲ ಅವ್ರ ಪಾದದಲ್ಲಿ, ನಿಮ್ಮ ತಾಯಿ ತಂದೆಯ ಪಾದದಲ್ಲಿ ಎಲ್ಲ ಕ್ಷೇತ್ರಗಳು ಇರ್ತಾವ. 33 ಕೋಟಿ ದೇವತೆಗಳು ಕೇವಲ ಆಕಳ ಒಂದು ಪ್ರದಕ್ಷಿಣೆಯಲ್ಲಿ ಇರ್ತಾವ. ಈ ರೀತಿ ನಮ್ಮ ಜೀವನ ಇರಬೇಕು. ಭಾರತ್ ಮಾತಾಗಿ ಜೈ. ಎಲ್ಲರಿಗೂ ನಮಸ್ಕಾರ.